ಗುರು ಈ ಕಡೆ ಮನೆಗಳು ನೋಡಿ, ಅಂದರೆ ಹಳೆ ಕಾಲದಲ್ಲಿ ಕಟ್ಟಿರ್ತಾರಲ್ಲ ಆ ಮನೆಗಳು. ಇಂಡಿಯಾದಲ್ಲಿ ಯಾವ ಮನೆಗಳು ಎಲ್ಲಿ ಯಾವ ಥರ ಕಟ್ಟಿದ್ದಾರೆ ನೋಡಿ ಗುರು. ಎಲ್ಲೋದ್ರು ಸೈಡ್ ವಾಕ್ ಅಂತಾರೆ. ಫ್ರೆಂಡ್ಸ್, ಹೋದ ವಿಡಿಯೋದಲ್ಲಿ ಹೇಳ್ದಂಗೆ ಇವಾಗ ಘಾಟ್ಗೆ ಎಂಟ್ರಿ ಆಗಿದ್ದೀವಿ. ಇನ್ನೊಂದೇನಪ್ಪ ಅಂದರೆ ಮಳೆ ಬಂದು ಈ ಕಡೆ ಫುಲ್ಲು ರೋಡ್ ಜಾಮ್ ಆಗಿತ್ತಂತೆ. ಈಗ ಒಂದೊಂದೇ ಗಾಡಿಗಳು ಬಿಡ್ತಾಯಿದ್ದಾರೆ. ನಮ್ಗೆ ಆಲ್ಮೋಸ್ಟು ಈಗ ಬರೋಷ್ಟೊತ್ತಿಗೆ 4 ದಿವಸ ಆಯಿತು ಬರೀ ಘಾಟಲ್ಲಿ ತಗ್ಲಾಕೊಂಡು. 250 ಕಿಲೋಮೀಟ್ರ್ ಬರೋಕ್ಕೆ 4 ದಿವಸ ಆಗೈತೆ ಅಂದರೆ ಲೆಕ್ಕ ಹಾಕೊಳ್ಳಿ. ಇನ್ನೊಂದೇನಪ್ಪ ಅಂದರೆ ಒಂದು ಗಾಡಿ ಬಂದರೆ ಒಂದು ಗಾಡಿ ಪಾಸ್ ಆಗೋಲ್ಲ, ಫುಲ್ಲು ಚಿಕ್ಕ ರೋಡ್ ಇದು. ಆದರೂ ಹೋಗ್ತಾಯಿದ್ದೀವಿ. ಇನ್ನೊಂದು 150-200 ಕಿಲೋಮೀಟ್ರ್ ಐತೆ ಹತ್ತತ್ರ. ನೋಡೋಣ, ಫಸ್ಟು ಪಾಯಿಂಟ್ಗೆ ಹೋಗಿ ಖಾಲಿ ಮಾಡಬೇಕು ನೋಡಿ. ಅಲ್ಲ ಗುರು, ಈ ಥರ ಮನೆಗಳು ಹೆಂಗೆ ಕಟ್ಸಿರ್ತಾರೆ ಅಂತ ನನಗೆ ಗೊತ್ತಾಗಲ್ಲ. ಅಲ್ಲಿ ಎಲ್ಲ ಹೆಂಗೆ ಐಟಮ್ ತಗೊಂಡು ಹೆಂಗೆ ರೆಡಿ ಮಾಡಿರ್ತಾರೆ ಮನೆಗಳು ಅಂತ ನೋಡಿ ನೋಡಿದ್ರೆ ಆಶ್ಚರ್ಯ. ಈ ಕಡೆ ಜೀವನ ಮಾತ್ರ ಸಿಕ್ಕಾಪಟ್ಟೆ ಕಷ್ಟ ಗುರು. ರೋಡು ಅಲ್ಲಾಡ್ತಿಲ್ವಾ? ಇದು ಸತ್ಬಿಟ್ರೆ ಏನ್ರಿ ಒಂದು ಪೀಸ್ ಏನು ಸಿಗಲ್ಲವ ನಮ್ಮದು? ಹುಡ್ಕಕ್ಕೂ ಆಗಲ್ಲ ಬಿಡಿ ಹೆಚ್ಚು ಕಮ್ಮಿ. ಯಾಕಾಗ ಹಂಗೆ ಅನ್ಸೈತೆ ಬೀಳೋಣ ಅಂತ ನಿಜವಾಗ್ಲೂ. ಫ್ರೆಂಡ್ಸ್, ಇರೋ ಸಾಲ, ಇರೋ ಕಮಿಟ್ಮೆಂಟ್ಗಳು ಎಲ್ಲ ನೋಡಿಬಿಟ್ರೆ ಜೀವನದಲ್ಲಿ ಬದುಕೋಕ್ಕೆ ಇಷ್ಟ ಇಲ್ಲ. ಏನು ಮಾಡ್ತೀರಾ? ಬಟ್ ನಾವು ಬಿದ್ದರೆ ಮಾತ್ರ ನೆಮ್ಮದಿ.
ಯಾರೋ ನಿಂತವ್ರೆ ಮೇಲೆ ಬ್ರೋ. ಇಲ್ಲೇ ಟೀ ಕುಡಿ ಅಂತ ನಿಂತಿದ್ದೀವಿ. ಒಳ್ಳೆ ವ್ಯೂ ಪಾಯಿಂಟ್ ಐತೆ ಮಾತ್ರ, ಸಿಕ್ಕಾಪಟ್ಟೆ ಸೂಪರ್ ಆಗಿದೆ ನೋಡಿ. ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ನಾವೇನೆ ನೋಡಿ. ಎಲ್ಲ ಗಾಡಿ ಇಲ್ಲೇ ಸೈಡ್ ಹಾಕಿದ್ದೀವಿ. ಒಳ್ಳೆ ವ್ಯೂ ಪಾಯಿಂಟು. ನೋಡಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಆಲ್ರೆಡಿ ನಮ್ಮ 2 ಗಾಡಿ ಮುಂದೆ ಹೋಗ್ತಿದ್ದಾವೆ. ನಾನು ಮತ್ತು ನಮ್ದು ಇನ್ನೊಂದು ಗಾಡಿ ಹಿಂದೆ ಇದ್ದೀವಿ. ಏನು ಕಂಪ್ಲೇಂಟ್ ಆಯ್ತು ಅಂದರೆ ಯಾವುದೋ ಒಂದು ಕಾರು ಸ್ಟಕ್ಕಾಗಿ ಜಾಮಲ್ಲಿ ತಗ್ಲಾಕೊಂಡು
ಲೇಟಾಗೋಯ್ತು. ಬಂದಿರೋದು ರೋಡ್ ಅದೆಲ್ಲ ಓದ್ತಾ ಇದೇ ಪ್ಲೇಸೇ. ಇವಾಗ ಪೀರ್ಗಲ್ಲಿ ಎಂಟ್ರಿ ಅದು. ನಾನು ಟ್ರಿಪ್ ಬಂದಾಗ ಇಲ್ಲಿಗೆ ಕಾರ್ ಮಾಡ್ಕೊಂಡು ಬಂದಿದ್ದು ಶೋಪಿಯಾನಿಂದ. ಯಾಕಂದರೆ ಆವಾಗ ಸೀಸನಲ್ಲಿ ಹಿಮ ಬೀಳ್ತಾಯಿತ್ತು. ಅಂದರೆ ಇವಾಗ ಇನ್ನೊಂದು 15-20 ವರ್ಷಕ್ಕೆ ಹಿಮ ಬೀಳುತ್ತಂತಿಲ್ಲಿ, ನೋಡಬೇಕು, ನೋಡೋಣ. ಆದರೆ ಇನ್ನೊಂದು ಟ್ರಿಪ್ ಬಂದಾಗ ಎಲ್ಲ ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡು ಹೋಗ್ಬೇಕು. ಆ ಟೈಮಲ್ಲಿ ಇಲ್ಲಿ ಗಾಡಿಗಳನ್ನ ಬಿಡೋಲ್ಲಂತೆ ನೋಡಿ. ಅವಾಗೆಲ್ಲ ನಮ್ಮ ಲಾರಿಗಳು ಬರೋ ಪರ್ಮಿಷನ್ ಇಲ್ಲ ಇಲ್ಲಿ, ಬರೀ ಓನ್ಲಿ ಕಾರ್ಗಳು ಅಷ್ಟೇ ನೋಡಿ. ಎಲ್ಲ ಈ ಥರ ಆಲ್ರೆಡಿ ಯಾರನ್ನೂ ಕೇಳಿದ್ಕೆ ಒಂದು 10-15 ದಿವಸ ಒಂದೊಂದು ವಾರ ಬೀಳುತ್ತೆ ಅಂತಂದರು. ನೋಡೋಣ, ಅದೇನೋ ನಮ್ಮ ದೃಶ್ಯ ಚೆನ್ನಾಗಿದೆ. ನೆಕ್ಸ್ಟ್ ಟ್ರಿಪ್ಪಲ್ಲಿ ನೋಡೋಣ. ಅವರು ಈ ಕಡೆ ಮನೆಗಳು ನೋಡಿ, ಅಂದರೆ ಹಳೆ ಕಾಲದಲ್ಲಿ ಕಟ್ಟಿರ್ತಾರಲ್ಲ ಆ ಮನೆಗಳು. ಇಲ್ಲೊಂದಿದೆ ನೋಡಿ, ಅಲ್ಲೊಂದು ನೋಡಿ, ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಮನೆಗಳಿದ್ದಾವೆ, ಆ ಕಡೆ ಇದ್ದಾವೆ. ಒಟ್ಟು ಏನಪ್ಪ ಅಂದರೆ ವಸತಿ ಬಂದಾಗಿಲ್ಲ ಹಿಮ ಬಿದ್ದಿತ್ತು, ಅದು ಹೇಳಿದ್ದೀನಿ ಓದ್ ವಿಡಿಯೋದಲ್ಲ ಓದಿದ್ರಲ್ಲಿ ಹಾಕಿದ್ದೀನಿ ನೋಡಿ. ನಮ್ಮವ್ರು ಅಡುಗೆ ಮಾಡಿ ಅಂದರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಗಾಡಿ ತೆಗೆ ಸೈಡ್ ಹಾಕಿದ್ದೀವಿ, ಇಲ್ಲೇ ಅಡುಗೆ ಮಾಡ್ಕೊಂಡು ಊಟ ನಾಷ್ಟ ಮಾಡ್ಕೊಂಡು ಹೊರಡಬೇಕು. ಯಾಕಂದರೆ ಇಲ್ಲಿಂದ ಇನ್ನೊಂದು 40 ಕಿಲೋಮೀಟ್ರ್ ಐತೆ ನಮ್ಮ ಪಾಯಿಂಟು, ಅನ್ಲೋಡಿಂಗ್ ಪಾಯಿಂಟು. ಅದಕ್ಕೋಸ್ಕರ ಯಾವ ಚಿಕ್ಕವೇ ಅದು ಕೈ ಎಟ್ಟದ್ಮೇಲೆ ಅವನ್ನ ಮುಂದಕ್ಕೆ ಹೋಗ್ಬಿಟ್ಟ. ಅದು ಆಪಲ್ ಅಲ್ಲ ಅನ್ಕೋತೀನಿ ಅಣ್ಣ, ಗ್ರೀನ್ ಆಪಲ್ ಇರ್ಬೇಕು. ಅದು ಗ್ರೀನ್ ಆಪಲ್ಲು. ಹಾ ಹೌದೌದು. ಅಡಿಕೆ ರೇಟ್ 55,000 ಆಗೈತೆ. ತಿಂಡಿ ಇನ್ನೇ ಮಾಡಿಲ್ಲ, ಮಾಡಬೇಕು.
ಮಾತಲ್ಲ ಗಾಡಿ 4 ಜನ ಹಾಂ ಬ್ರೋ ಪಿರ್ಗಲಿ ಬಿಡ್ತಿದ್ದಂಗೆ ಸ್ವಲ್ಪ ಟ್ರಾಫಿಕ್ ಆಗೈತೆ ನೋಡಿ. ಆಪಲ್ ಗಿಡಗಳು ನೋಡಿ ಆಪಲ್ ಗಿಡಗಳೆಲ್ಲ ಇವಾಗ ಸ್ಟಾರ್ಟಿಂಗು. ಆಮೇಲೆ ಪೊಲೀಸರು ಬೇರೆ ಎಮಿಷನ್ ಇಲ್ಲ ಅಂತೇಳಿ 500 ರೂಪಾಯಿ ಕಿತ್ಕೊಂಡು. ಇನ್ನೊಂದು ಎಮಿಷನ್ ಏನಪ್ಪ ಅಂದರೆ ಎಮಿಷನ್ ಮಾಡಿಸಿದಾಗ ಸಿಸ್ಟಮಲ್ಲಿ ಎಂಟ್ರಿ ಮಾಡಿಸ್ಬೇಕು. ಕರ್ನಾಟಕದಲ್ಲಿ ಮಾತ್ರ ಆನ್ಲೈನಲ್ಲಿ ಅಪ್ಡೇಟ್ ಆಗೋಲ್ಲ, ಮಾಮೂಲಿ ಸ್ಲಿಪ್ ಕೊಡ್ತಾರೆ ಅಷ್ಟೇ. ಅದು ಮೇನು. ಆಲ್ರೆಡಿ ನಮ್ಮ ರಾಜಸ್ಥಾನಲ್ಲೂ 2000 ಫೈನ್ ಹಾಕೋರೆ, ಇಲ್ಲಿ 250 ರೂಪಾಯಿ ಕೊಟ್ಟು ಡೀಲ್ ಮಾಡಿಕೊಂಡು ಈಗ ಮುಂದೆ ಎಲ್ಲ ಹೋಗಿ ಎಮಿಷನ್ ಮಾಡಿಸ್ಬೇಕು. ಡಾಕ್ಯುಮೆಂಟ್ಸ್ ಎಲ್ಲ ಐತೆ, ಎಮಿಷನ್ ಒಂದು ಪ್ರಾಬ್ಲಮ್ ಐತೆ, ಅದೇ ಏನು ಮಾಡೋಕ್ಕಾಗಲ್ಲ. ನೀನು ಎಷ್ಟು ಕೊಟ್ಟಿ? ಎಳ್ಗಡೆಯಿಂದ 500 ರೂಪಾಯಿ ಕೊಟ್ಟಿದ್ದೀವಿ ಫ್ರೆಂಡ್ಸ್. ಆಪಲ್ ಗಿಡಗಳು ನೋಡಿ, ಈ ಆಪಲ್ ಮಾತ್ರ ಹೆವಿ ಫ್ರೆಶ್ಶು. ಬರೋ NH4 ಬಿಡ್ತಾ ಇಲ್ಲ ಅಂತೇಳಿ ಎಲ್ಲ ಮೋಸ್ಟ್ಲಿ ಈಗ ನಾವು ಬಂದಿರೋ ರೋಡಲ್ಲಿ ಹೋಗ್ತಾ ಇರೋ ಅನ್ಕೊಂತೀನಿ. ಯಾಕಂದರೆ ಆ ರೋಡೇ ಬೆಸ್ಟ್ ಇತ್ತು, ಈ ರೋಡ್ ಒಂಚೂರು ಚೆನ್ನಾಗಿಲ್ಲ ನೋಡಿ. ಆಲ್ಮೋಸ್ಟ್ ಎಲ್ಲ ಗಾಡಿಯವರು ಇಲ್ಲೇ ನಿಲ್ಸವ್ರೆ. ಏನನ್ನ ಒಬ್ರನ್ನ ಕೇಳ್ಬೇಕು ಬ್ರೋ, ಕೇಳಿದ್ರೆ ಗೊತ್ತಾದೈತೆ ಆ ರೋಡ್ ಬಿಡ್ತಾರ ಇಲ್ಲ ಈ ರೋಡ್ ಅಂತ. ನೋಡಿ ಫುಲ್ಲು ಜಾಮು ಕಾನ್ವೆ. ನೋಡಿ ಫುಲ್ಲು ಜಾಮ ಐತೆ. ಎಲ್ಲ ಆಲ್ಮೋಸ್ಟ್ UP ಗಾಡಿಗಳೇ ಜಾಸ್ತಿ. UP ರಾಜಸ್ಥಾನ ಲೋಕಲ್ ಹೊಡಿತಾರಲ್ಲ ಎಲ್ಲ MT ಬಂದ್ಬಿಡ್ತಾರೆ ಅವರು ನೋಡಿ. ಇಂಡಿಯಾದಲ್ಲಿ ಯಾವ ಮೂಲೆಗೆ ಹೋದ್ರು ಯಾವ ಗಲ್ಲಿಗೆ ಹೋದ್ರು ಇವ್ರ ಕಾಟ ಮಾತ್ರ ತಪ್ಪಲ್ಲ. ಕರ್ನಾಟಕ ಗಾಡಿ ಉಳ್ಕೊಂಡ್ರೆ ಅದೇನು ಇವ್ರಿಗೆ ಖುಷಿನೋ ಗೊತ್ತಿಲ್ಲ. ಸಿಕ್ತಾಗೆಲ್ಲ ಹಾಕು ದುಡ್ಡು ಇಸ್ಕೊಂತಾರೆ, ಕಳಿಸ್ತಾರೆ. ಫೈನಲಿ ಗಾಡಿ ಖಾಲಿ ಮಾಡ್ತಾರೆ. ಇಲ್ಲಿ ಏನೋ 300 ಕೇಟನ್ನು ಇಳಿಸ್ತಾರಂತೆ. ಇನ್ನು 300 ಇಳಿಸಿ ಮಂಡಿ ತಕ್ಕೇನೆ ನಂದು ಮಿಕ್ಕಿದ ಇಳಿಸ್ತೇನೆ ಅಂತ ಹೇಳಿದ್ರು. ಖಾಲಿ ಮಾಡ್ಕೊಂಡು ತಿರ್ಗಿ ಇದೇ ರೋಡ್ ವಾಪಸ್ ಹೋಗ್ಬೇಕು. ನಮ್ದು ಇನ್ನೊಂದು ಗಾಡಿನ ಅಲ್ಲೇ ಖಾಲಿ ಮಾಡ್ತಾರೆ. ಅವ್ರು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟವ್ರೆ, ಯಾಕಂದರೆ ಪಾರ್ಟಿ ಅವರ ಅಲ್ವಾ ಅಂತೇಳಿ. ನೋಡಿ ಅಲ್ಲಿ ಆಪಲ್ ಗಿಡಗಳವೆ, ತೋರಿಸ್ತೀನಿ ಬನ್ನಿ. ಹೆಂಗೆ ಅಲ್ಲಿ ಬಾಟ್ಲು ಹಾಕ್ಬಿಟ್ಟವ್ರೆ, ಇಲ್ಲ ತೋರಿಸ್ತೀತೆ ಗೇಟ್ ಹಾಕ್ಬಿಟ್ಟವ್ರೆ. ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ ಬಂದು ಶೋಪೇನಲ್ಲಿ ಹಾಕಿ ಮಲಿಕೊಂಡು, ಯಾಕಂದರೆ ಇನ್ನೂ 2 ಗಾಡಿ ಬರಬೇಕು ನಮ್ಮವು. ಪೇಮೆಂಟು ಎಲ್ಲ ಕೊಡಲಿಲ್ಲ ನಮಗೆ, ಏನೋ ಇಲ್ಲೇ ಕೊಡ್ತಾರಂತೆ. ನೆಕ್ಸ್ಟ್ ಸಿಗೋಣ. ಎಲ್ರಿಗೂ ಬಾಯ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ.